CK bro. CK bro ಬಿದ್ದೋದ್ರಾ? ಓಕೆ, ಸೊ ಸ್ಟೇ ಬಂಡ್ ಫೈನಲಿ ರೀಚ್ ಆಗಿದ್ದೀವಿ. ಸೊ ಬಾಯ್ಸ್ ಎಲ್ಲ ಏನು ಮಾಡ್ತಾರೆ ನೋಡ್ತೀರಾ? ನೋಡಿ ನೋಡಿ, ಫುಲ್ ಬಿಸಿ ಕಾಯಿಸ್ತವ್ರೆ. ಇಲ್ಲ ನೋಡಿ ಅವನು, ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಹೋಗ್ಬಿಟ್ಟವನಣ್ಣ. ನೋಡಿ ಇದೇ ನಮ್ಮ ಸ್ಟೇ, ಟೆಂಟ್ ಸ್ಟೇ ಇರೋದು ಇವತ್ತು. ಚಡ್ಡಿ ಹಾಕೊಂಡು ನಾವೆಲ್ಲ ನಡುಕ್ತಾ ಇದ್ರೆ ಚಡ್ಡಿ ಹಾಕೊಂಡಿದ್ದಾರೆ. ಹೆಂಗೆ? ಓಕೆ, ಸೊ ನಾವು ಸರ್ಚಲ್ಲಿ ಇದ್ದೀವಿ. ನೋಡಿದ್ರಿ ಟೆಂಟ್ ಸ್ಟೇ ಎಲ್ಲ ಹೆಂಗಿದೆ ಅಂದ್ಬಿಟ್ಟು. ನೋಡಿ ಎಲ್ಲ ಮಲ್ಗವ್ರೆ, ಬಾಯ್ಸ್ ಎಲ್ಲ ಸಾಲಾಗಿ 12 ಜನನು ಬೆಚ್ಚು ಮಲಗಿಬಿಟ್ಟಿದ್ದೀವಿ. ಇನ್ನು ನಾವಿಬ್ಬರೇ ಎದ್ದಿರೋದು ಅಲ್ಲ, ನಾವಿಬ್ಬರೇ ಎದ್ದಿರೋದು ನೋಡಿ. ಓಕೆ ನೋಡಿ, ಜನರೇಟರ್ ಆಫ್ ಮಾಡಿದ್ದಾರೆ. ಮಲ್ಕೊಳ್ಳೋ ಟೈಮ್ ಅಂದ್ಬಿಟ್ಟು 12-1 ಆಗ್ತಾ ಬಂದೈತೆ. 10-11 ಆಗ್ತಾ ಬಂತು. ನಾನು ಫುಲ್ ಥರ್ಮಲ್ಗೆಲ್ಲ ಹಾಕ್ಕೊಂಡು ಕೈಗೆ ಮಲಗ್ತಾ ಇದ್ದೀನಿ. ಸೊ ನಾಳೆ ಬೆಳಗ್ಗೆ ಸಿಗಲಿ, ಬಾಯ್. ಇವತ್ತು ಡೇ ಐ ಥಿಂಕ್ 17 ಅನಿಸುತ್ತೆ. ಕ್ಯಾಂಪ್ ಸ್ಟೇ ನೀನೇ ನೋಡಿರ್ತೀರ ನೀವು. ಸೊ ನೋಡ್ಬೋದು ಈ ಥರ ಕ್ಯಾಂಪ್ ಸ್ಟೇ ಇದೆ ಇಲ್ಲಿ. ಸೊ ನಮ್ಮ ಬೈಕ್ಸ್ ಎಲ್ಲ ಇಲ್ಲಿದ್ದಾವೆ, ಭೀಮಾ ಅಲ್ಲಿ, ಬೈಕೆಲ್ಲ ಇಲ್ಲಿದೆ ನೋಡಿ. ಒಳ್ಳೆ ಊಟ, ಒಳ್ಳೆ ಫುಡ್ಡು, ಒಳ್ಳೆ ನಿದ್ದೆ, ಒಳ್ಳೆ ಜಾಗ, ಒಳ್ಳೆ ಜನ. ಸೊ ಇಲ್ಲೆಲ್ಲ ಬಿಲ್ ಕ್ಲಿಯರ್ ಮಾಡ್ತಾವ್ರೆಲ್ಲ. ಸೊ ನೋಡ್ಬೋದು ಪ್ಲೇಸ್ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಇಲ್ಲೇ ಸ್ಟೇ ಮಾಡಿದ್ದು ನೈಟು. ಸೊ ಇವಾಗ ಹೊಡೋಣ. ಎಚ್ಕೋ ನೋಡ್ಬೋದು ಯಾವ ಥರ ಇದೆ ಪ್ಲೇಸು. ಹಾಂ, ಎಷ್ಟೊಂದು ಬೈಕ್ಗಳು ರಿಟರ್ನ್ ಬರ್ತಾ ಇದೆ ಇವಾಗ ನಾವು ಸರ್ಚಲ್ಲಿದ್ದೀವಿ. 14,000 ಫೀಟಲ್ಲಿರೋದು ಆಲ್ಟಿಟ್ಯೂಡು. ಇವಾಗ ನಾವು ನೆಕ್ಸ್ಟು ಹೋಗೋದು 14 or 16 ಎಲ್ಲ. ಬಾಯ್ ಬಾಯ್ ಬಾಯ್. 14,000 ಇರೋದು, ನೆಕ್ಸ್ಟ್ ಇರೋದು 16. ಅದಾದಮೇಲೆ 19, ಲಾಸ್ಟ್ 19,000 ನೋಡೋಣ. ಇವಾಗ 14,000ವರೆಗೂ ನನಗೆ ಏನೂ ಆಗಿಲ್ಲ, ಇನ್ನೂ ಯಾವುದೇ ಥರದ್ದು ಏನೂ ತೊಂದರೆ ಆಗಿಲ್ಲ. ಸೊ ಆರಾಮಾಗಿ ಜಾಲಿಯಾಗಿ ಇದ್ದೆ. ಸ್ವಲ್ಪ ನೈಟ್ ಮಲ್ಗಕ್ಕೆ ಸ್ವಲ್ಪ ತೊಂದರೆ ಆಯಿತು. ಅದು ಬಿಟ್ಟರೆ ಬ್ರೀದಿಂಗಿಗಾಗಲಿ, ಆಮೇಲೆ ಮೋಷನ್ ಸಿಕ್ನೆಸ್ಸು, ವಾಮಿಟಿಂಗ್ ಎಲ್ಲ ಏನೂ ಆಗಿಲ್ಲ. ಆ್ಯಕ್ಟಿವ್ ಆಗಿದೆ ಬಾಡಿ. ನೋಡೋಣ, ಜಾಸ್ತಿ ಏನು ಆ್ಯಕ್ಟಿವಿಟಿ ನೀನು ಮಾಡಿದರೆ ಬಾಡಿ ಇದಾಗುತ್ತೆ. ಬಟ್ ನಾನೇನು ಆ ಥರದ್ದೇನೋ ಮಾಡ್ತಾಯಿಲ್ಲ, ಜಾಸ್ತಿ ನಾರ್ಮಲ್ ಆಗಿದ್ದೀನಿ. ನೋಡೋಣ ನೆಕ್ಸ್ಟು ಏನಾಗುತ್ತೆ ಅಂತ. ಸ್ವಲ್ಪ ಬಿಸಿಲು ಬೇಕು ಬಾಡಿಗೆ. ಬಿಸಿಲು ಸಿಕ್ತು ಅಂದರೆ ಆರಾಮಾಗಿ ಜಾಲಿಯಾಗಿ ಟ್ರಿಪ್ನ ಮುಗಿಸ್ಬೋದು. ಈ ಥರ ಇವಾಗ ವ್ಯೂ ಚೇಂಜ್ ಆಗುತ್ತೆ. ಲಡಾಖ್ ಎಂಟ್ರ್ ಆಗ್ತೇವಲ್ಲ, ಲಡಾಖ್ ಅಫಿಷಿಯಲಿ ಎಂಟ್ರಿ. ನೀವು ನೋಡ್ಬೋದು, ನಾವು ಇವಾಗ ಕರುಗೆ ಹೋಗ್ತಾ ಇದ್ವಿ ಸರ್ಚಿಂದ. ಗಾಡಿ ಬೇರೆ ಅಲ್ಲಿ ಲಾರಿ ತಗ್ಲಾಕೊಂಡ್ಬಿಟ್ಟಿದೆ. ಆರ್ಮಿಯವರು ಬಂದು ಅದನ್ನು ಲಾರಿನ ಎಳಿತವ್ರೆ. ತಗ್ಲಾಕೊಂಡೆ ಭಾಳ ತಾಯ್ತು ಅನಿಸುತ್ತೆ ಅದು. ಯಾಕಂದರೆ ಆರ್ಮಿ ಗಾಡಿ ಬಂದು ಇವಾಗ
ಅದನ್ನು ತೆಗಿತವ್ರೆ. ಎಲ್ಲ ಟ್ರಾಫಿಕಲ್ಲಿ ತಗ್ಲಾಕೊಂಡ್ಬಿಟ್ಟವ್ರೆ. ತಾರು ಎಲ್ಲ ಅಲ್ಲಿ ತಗ್ಲಾಕೊಂಡಿದ್ದಾವೆ. ಬೈಕ್ಗಳೆಲ್ಲ ಇಲ್ಲವೆ. A few moments later. ಆ ಗಾಡಿ ಅಂತೂ ಮೂವ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಮಗೆ ಹೋಗೋಕ್ಕೆ ಜಾಗ ಮಾಡಿದ್ದಾರೆ ಹೋಗಿ ಅಂತ. ಸರಿ ಅಂದ್ಬಿಟ್ಟು ನೋಡಿ ಹೆಂಗೆ ಹೋಗುತ್ತೆ. ಅಲ್ಲಿ ರೋಡು ಕೆಳಗೆ ನೋಡಿ ಎಲ್ಲ ಬರ್ಫ್ ಐಸ್ ಕಟ್ಬಿಟ್ಟೈತೆ. ನೋಡಿ ಇಲ್ಲಿ ಏನಾದರೂ ಕಷ್ಟ ಅಂತ ಏನಾದರೂ ಪ್ರಾಬ್ಲಮ್ಮು ಏನಾದರೂ ಆದರೆ ಸೊ ಆನ್ ಸ್ಪಾಟ್ ಬಂದ್ಬಿಡ್ತಾರೆ ಆರ್ಮಿದವರು. ಜಾಸ್ತಿ ಟೈಮ್ ತೊಗೊಳಲ್ಲ. ಈ ರೋಡ್ಗಳೆಲ್ಲ ಮಾಡಿರೋದೆಲ್ಲ ಅದೇ ರೀಸನ್ಗೆ ಅವ್ರಿಗೆ ಮತ್ತು ಬೇರೆ ಇಲ್ಲಿರೋ ಲೋಕಲ್ಸ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು. ಲಡಾಖ್ ಟ್ರಿಪ್ಪು ಬೈಕರ್ಸ್ಗೆ ಒಂದು ಬೇರೆ ಥರ ಇತ್ತು. ಬಟ್ ಇಲ್ಲಿರೋರಿಗೆ ಮತ್ತು ಇಲ್ಲಿರೋ ಆರ್ಮಿ ಜನಕ್ಕೆ ಈ ಒಂದು ವ್ಯವಸ್ಥೆ ಬೇಕಾಗಿತ್ತು. ಸೊ ಆಗಿದೆ, ಅವ್ರಿಗೆ ಒಳ್ಳೆಯದು. ನಮಗೂ ಆ್ಯಕ್ಚುಲಿ ಎಷ್ಟೊಂದು ಅವರ್ಗಳು ಎಷ್ಟೊಂದು ಟೈಮು ಸೇವ್ ಆಗುತ್ತೆ ಇದರಲ್ಲಿ. ಬಟ್ ಏನೋ ಸ್ವಲ್ಪ ಫನ್ ಕಮ್ಮಿ ಆಗುತ್ತೆ. ಯಾಕಂದರೆ ಲಾಸ್ಟ್ 5 years ಬ್ಯಾಕ್ ನೀವು ನೋಡ್ಬೋದು ಲಡಾಖ್ ಟ್ರಿಪ್ ಯಾವ ಥರ ಇತ್ತು ಅಂತ. ಫುಲ್ ಆಫ್ ರೋಡು, ಎಕ್ಸೈಟ್ಮೆಂಟು ಎಲ್ಲ ಸೇರಿ ಇತ್ತು. ಸೊ ಇವಾಗ ಅದು ಸ್ವಲ್ಪ ಕಮ್ಮಿ ಆಗಿದೆ. ನಮ್ಮ ಬಾಯ್ಸೆಲ್ಲ ಅಲ್ಲಿ ಹೋಗ್ತಾವೆ ನೋಡ್ರಿ ಬಾಯ್ಸು. ನಾನು ಸ್ವಲ್ಪ ನಿಧಾನಕ್ಕೆ ಬಂದೆ ಅಷ್ಟೇ. ಇದನ್ನು ಆಯಿತು. ಸ್ವಲ್ಪ ಮಳೆ ಇರಲಿಲ್ಲ, ಒಳ್ಳೆ ಬಿಸಿಲಿತ್ತು. ಗಾಳಿ ಮತ್ತು ಮಳೆ ಎರಡೂ ಸ್ಟಾರ್ಟ್ ಆಗೋಯ್ತು ಒಂದೇ ಸಲ. ನಮ್ಮ ಬಾಯ್ಸಲ್ಲಿ ಮುಂದೆ ಹೋಗ್ತಾವ್ರೆ. ಸಿಕೆ ಬ್ರೋ, ಸಿಕೆ ಬ್ರೋ ಬಿದ್ದೋದ್ರಾ? ಹಾಂ, ಸೈಡಿಗೆ ಹಾಕೊಳ್ಳಿ. ಇದೇನಿದು? ಏನಾಯ್ತು? ಹಾಂ, ಏನಾಯ್ತು? ಹೆಂಗೆ ಕಲ್ ಮೇಲೆ ಬಂತಾ? ಮಳೆ ಇತ್ತಲ್ಲ. ಸೈಡಿಗೆ ಹಾಕೊಳ್ಳಿ ಗಾಡಿ. ಕಾರ್ ಸೈಡಿಗೆ ಹಾಕೋ. ಕರ್ವಿಂಗಲ್ಲಿ ಇದೆ ಸೈಡಿಗೆ ಹಾಕೋ. ಇವಾಗ ಮಜಲ್ಲ ಬೋನಾ ಎಲ್ಲೂ ಏನೂ ಏಟಾಗಿಲ್ಲ. ಏನೂ ಏಟಾಗಿಲ್ಲ. ಇನ್ನೊಂದು ಕೈ ಮಾತ್ರ ಏನಾಗ್ತದೆ. ಬಿಡು ತೊಂದರೆ ಇಲ್ಲ. ನೋತಾಯ್ತಾ? ಗೊತ್ತಾಯ್ತು, ಫೀಲ್ ಆಯ್ತು. ಫುಲ್ ತಿರ್ಕೊಂಡೆಲ್ಲ ಬಿಡೋಬಿಟ್ಟು. ಹಾಂ ಹಾಂ ಗಾಳಿ ಅದು. ಸರಿ, ಹೆಂಗೆ ಎದುರಿದೆ ನೋಡಿ, ಹೊಡ್ಕೊಂಡೋಯ್ತು. ಅಲ್ಲಿಗೆಲ್ಲ ಹೋಗಿತ್ತ ಮಣ್ಣತ್ರ ಇದಕ್ಕೆ ಹೊಡೆದ್ಬಿಟ್ಟು ಮಧ್ಯ ಬಂದು ಬಿದ್ದಿತ್ತು. ರೆಕಾರ್ಡ್ ಮಾಡ್ಕೊಂಡಿದ್ದ? ಇಲ್ಲ, ಅಲ್ಲೆಲ್ಲ ಹೋಗಿದ್ದ. ಮಳೆ ಬರ್ತೈತಿ ಅಲ್ಲ, ಅಲ್ಲಿಗೆ ಹೋಗಿ ಬಡ್ಕೊಂಬಂತ ಆ ಗೋಡೆಗೆ. ತೆಗೀರಿ ಬನ್ನಿ ಒಂದ್ಸರಿ. ನಾನು ನೋಡೋಣ ಬಿಡಿ, ಅಲ್ಲಿ ಮುಂದೆ ಹೋದ್ಮೇಲೆ ಬನ್ನಿ. ಫುಲ್ ಕೈಯೆಲ್ಲ ಫುಲ್ಲು ಫ್ರೀಸ್ ಆಗಿ ಹೋಗಿದ್ದಾವೆ. ಫಿಂಗರ್ಗಳೆಲ್ಲ ಆಗ್ತಾನೆ ಇಲ್ಲ. ಇವೆಲ್ಲ ವಾಟರ್ ಪ್ರೂಫ್ ಹ್ಯಾಂಡ್ ಗ್ಲೌಸೇ.